ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಗೋಧಿ ದೋಸೆ. ನಾನು ಇವತ್ತು ಡಿಫ್ರೆಂಟ್ ಆಗಿರುವಂತಹ ಗೋಧಿ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು ಮಸಾಲ ಗೋಧಿ ದೋಸೆ. ಮೊದಲಿಗೆ ಒಂದು ಬೌಲಿಗೆ 1.5 ಸೌಟಷ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕು. ಅದಕ್ಕೆ ಜೀರಿಗೆ, ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕತ್ತರಿಸ್ಕೊಂಡು ಹಾಕೋಬೇಕು. ನಂತರ ಸಂಬಾರದ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಗ್ಲಾಸಷ್ಟು ನೀರನ್ನು ಹಾಕಿ ಗಂಟು ಬರದಿರೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಗೋಧಿ ಹಿಟ್ಟನ್ನು. ನೋಡಿ, ಈ ಹದಕ್ಕೆ ಬರಬೇಕು ಗೋಧಿ ಹಿಟ್ಟು. ಮಾಮೂಲಿ ದೋಸೆ ಹೊಯ್ತೀವಲ್ಲ ಆ ಹದಕ್ಕೆ ಬರಬೇಕು. ದೋಸೆ ತವ ಬಿಸಿಯಾಗೋದಕ್ಕೆ ಇಟ್ಕೋಬೇಕು. ದೋಸೆ ತವ ಬಿಸಿಯಾದ ನಂತರ 1 ಸ್ಪೂನಷ್ಟು ಎಣ್ಣೆಯನ್ನು ನೀಟಾಗಿ ತವಕ್ಕೆ ಹಚ್ಕೋಬೇಕು. ನಂತರ 1 ಸೌಟಷ್ಟು ಗೋಧಿ ದೋಸೆ ಹಿಟ್ಟನ್ನು ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಈ ದೋಸೆ ಹಾಕೋಬೇಕು. ಒಂದು ಕಡೆ ದೋಸೆ ಬೆಂದ ನಂತರ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮತ್ತೊಂದು ಕಡೆ ಬೇಯಿಸ್ಕೋಬೇಕು. ದೋಸೆ ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡ್ಕೊಂಡು ತಿನ್ನಬೇಕು. ನಿಮಗೆ ನನ್ನ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.